ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು KSRTCಯಲ್ಲಿ ನಡೀತಾ ಇದೆ ಚಾಲನಾ ವೃತ್ತಿ ಪರೀಕ್ಷೆ ಬಗ್ಗೆ ಒಂದು ಹೊಸ ಅಪ್ಡೇಟ್ ಇದೆ. ಏನಪ್ಪ ಹೊಸ ಅಪ್ಡೇಟು ಅಂತಂದರೆ ನೋಡೋಣ ಬನ್ನಿ ಸ್ನೇಹಿತರೆ. ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳುತ್ತಾ ನೋಡೋಣ. ಈ ಥರ ನಿಮಗೆ ಹೊಸ ಅಪ್ಡೇಟು ನನ್ನ ಚಾನಲಲ್ಲಿ ನಿರಂತರವಾಗಿ ಸಿಗುತ್ತೆ ಸ್ನೇಹಿತರೆ ಅಂತ ಹೇಳುತ್ತಾ ನಿಮಗೆಲ್ಲ ಗೊತ್ತಿರುವ ಹಾಗೆ ಈಗಾಗಲೇ ಇದೇ ತಿಂಗಳು ಅಂದರೆ ದಿನಾಂಕ 3/3/2025ರಿಂದ 29/3/2025 ಒಂದು PDF ಬಿಟ್ಟಿದ್ದರು. ಯಾವ್ಯಾವ ಅಭ್ಯರ್ಥಿಗಳು ಯಾವ ಡೇಟಿಗೆ ಹಾಜರಾಗಬೇಕಂತೇಳಿ PDF ಕೂಡ ಬಿಟ್ಟಿದ್ದರು. ನಿಮಗೆ SMS ಕೂಡ ಬಂದಿದೆ, ಜೊತೆಗೆ ನೀವು ಕರೆಪತ್ರ ಕೂಡ ಡೌನ್ಲೋಡ್ ಮಾಡ್ಕೊಂಡಿದ್ದೀರಿ. ಮಧ್ಯದಲ್ಲಿ ಏನಾಯಿತು ಅಂದರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಸೆನ್ಸರ್ ಪ್ರಾಬ್ಲಮ್ ಆಗಿ ಒಂದಷ್ಟು ದಿನ ಸ್ಥಗಿತಗೊಂಡಿತ್ತು. ಇವಾಗೆಲ್ಲ ಮತ್ತೆ ತಿರ್ಗಿ ರೆಡಿ ಮಾಡಿ ಏನು ಮಾಡಿದ್ದಾರೆ ಅಂದರೆ ಅಭ್ಯರ್ಥಿಗಳನ್ನು ದಿನಾನು ಸ್ವಲ್ಪ ಜನ ಕಡಿಮೆ ಮಾಡಿಕೊಂಡು ಚಾಲನಾ ವೃತ್ತಿ ಪರೀಕ್ಷೆ ನಡೆಸ್ತಾ ಇದ್ದಾರೆ. ಅದಕ್ಕೆ ಅವ್ರು ಏನು ಮಾಡಿದ್ದಾರೆ ಅಂದರೆ ಮತ್ತೊಂದು ಹೊಸದು ಪರಿಷ್ಕೃತ ಪಟ್ಟಿ ಅಂತ ಒಂದು ಪಟ್ಟಿ ಬಿಡುಗಡೆ ಮಾಡಿದ್ದಾರೆ. ಅಂದರೆ ಒಂದಷ್ಟು ಅಭ್ಯರ್ಥಿಗಳು ನಿಮ್ಗೆ ಈಗಾಗಲೇ ಆ ಡೇಟ್ ಅನೌನ್ಸ್ ಆಗಿತ್ತು, ಆ ಡೇಟಿಗೆ ನೀವೆಲ್ಲ ಹೋಗಿ ನೀವು ಅಲ್ಲಿ ಸುಮ್ಮನೆ ಇದು ಆಗಬಾರ್ದು ಅಂಥೇಳಿ ಏನು ಮಾಡಿದ್ದಾರೆ, ಪರಿಷ್ಕೃತ ಪಟ್ಟಿ ಬಿಟ್ಟಿದ್ದಾರೆ. ಆ ಹೊಸ ಪಟ್ಟಿಯಲ್ಲಿ ನೀವು ಯಾರು ಹೋಗಬೇಕು ಮತ್ತು ಯಾರು ಬರಬಾರ್ದು ಅಂತಂದರೆ ಅವ್ರಿಗೆ ನೆಕ್ಸ್ಟ್ ಮತ್ತೊಂದು ಡೇಟ್ ಕೊಡ್ತಾರೆ. ಹಾಗಾಗಿ ಒಂದು ಪಟ್ಟಿ ಬಿಟ್ಟಿದ್ದಾರೆ. ಆ ಪಟ್ಟಿಯನ್ನು ನೀವು ನೋಡ್ಕೋಬೋದು. ಯಾರು ಹೋಗಬೇಕು ಅಂತೇಳಿ ಏನು ಪಟ್ಟಿ ಇದೆಯೋ ಆ ಪಟ್ಟಿಯಲ್ಲಿದ್ದವರೆಲ್ಲ ನೀವು ಮತ್ತೊಂದು ಹೊಸ ಕರೆಪತ್ರನ ಡೌನ್ಲೋಡ್ ಮಾಡಿಕೊಂಡು ಆ ಒಂದು ದಿನಾಂಕಕ್ಕೆ ನೀವು ಚಾಲನಾ ವೃತ್ತಿ ಪರೀಕ್ಷೆಗೆ ಹೋಗ್ಬೋದು ಸ್ನೇಹಿತರೆ. ಯಾರಿಗೆ ಇನ್ನು ನೆಕ್ಸ್ಟ್ ಮುಂದಿನ ಡೇಟಲ್ಲಿ ಬಿಡ್ತೀರಿ ಅಂತ ಹೇಳ್ತಾರಲ್ಲ ಅವರು ನೀವು ಕಾಯಬೇಕಾಗುತ್ತೆ. ಯಾಕಂದರೆ ನಿಮಗೆ ಈಗಾಗಲೇ SMS ಕೂಡ ಬಂದಿರುತ್ತೆ. ನಿಮ್ಮ ಸ್ನೇಹಿತರು ಯಾರನ್ನು ಇದ್ದರೆ ಅವರಿಗೆ SMS ಹೋಗಿಲ್ಲ ಅಂತಂದರೆ ಅವ್ರದ್ದು ಕೂಡ ಅದೇ ಡೇಟಲ್ಲಿ ಹಿಂದೆ ಏನು PDF ಬಿಟ್ಟಿದ್ರು ಆ ಒಂದು ಸಂದರ್ಭದಲ್ಲಿ ಆ ಡೇಟ್ ಇತ್ತು ನಂದು ಅಂತೇಳಿ ಅವ್ರು ಕನ್ಫ್ಯೂಸ್ ಆಗಬಾರ್ದು. ಅದಕ್ಕೋಸ್ಕರ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ. ನೋಡ್ಬೋದು ನೀವು ಇಲ್ಲಿ ಈ ಕಡೆ ಲೈನಿಂಗ್ ಹೋಗ್ತಾ ಇದೆ ನೋಡಿ, ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡಿ. ಈ ಒಂದು ಮಾರ್ಕಲ್ಲಿ ಬರ್ತಾ ಇದ್ದಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ. ಅವ್ರು ಏನು ಮಾಡಿದ್ದಾರೆ ಅಂದರೆ ಒಂದು 50, 70, 75 ಈ ಥರ ಈ ಒಂದು ಮಂತ್ ಎಂಡ್ವರೆಗೂ ಒಂದು ಲಿಸ್ಟ್ ಮಾಡಿದ್ದಾರೆ. ಆ ಲಿಸ್ಟಲ್ಲಿದ್ದವರೆಲ್ಲ ನೀವು ಹೋಗಬೇಕಾಗುತ್ತೆ ವೃತ್ತಿ ಪರೀಕ್ಷೆಗೆ. ನೆಕ್ಸ್ಟ್ ಇನ್ನೊಂದು ಲಿಸ್ಟ್ ಇದೆ, ಅದರಲ್ಲಿದ್ದವರಿಗೆ ನೆಕ್ಸ್ಟ್ ಮುಂದಿನ ಸಲ ಮತ್ತೆ ಕರೀತಾರೆ. ನೋಡ್ಬೋದು, ಪ್ರಾದೇಶಿಕ ತರಬೇತಿ ಕೇಂದ್ರ ಹಾಸನ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ಚಾಲನಾ ವೃತ್ತಿ ಪರೀಕ್ಷೆಗೆ ಹಾಜರಾಗಬೇಕಾದ ಅಭ್ಯರ್ಥಿಗಳ ಪಟ್ಟಿ. ಅದು ಯಾವ ಪಟ್ಟಿ ಅಂದರೆ ಪರಿಷ್ಕೃತ, ಅಂದರೆ ಮತ್ತೆ ಅದಕ್ಕೆ ಎಡಿಟ್ ಮಾಡಿ ಹೊಸದೊಂದು ಲಿಸ್ಟ್ ಮಾಡಿದ್ದಾರೆ. ಈ ಲಿಸ್ಟಲ್ಲಿ ಯಾರ್ಯಾರು ಇರ್ತಾರೋ ಅವರು ನೀವು ಹೋಗಬೇಕಾಗುತ್ತೆ ನೋಡಿ. ದಿನಾಂಕ 24/3/2025ರಿಂದ 29/3/2025 ಈ ಒಂದು ದಿನಾಂಕ ಹೊಸದೊಂದು ಲಿಸ್ಟ್ ಬಿಟ್ಟಿದ್ರೆ ಅದ್ರಾಗ ಯಾರ ಹೆಸರು ಇರ್ತದೆ ನೀವು ಹಾಜರಾಗಬೇಕಾಗುತ್ತೆ ಚಾಲನಾ ವೃತ್ತಿ ಪರೀಕ್ಷೆಗೆ. ನೋಡೋಣ ಬನ್ನಿ ಸ್ನೇಹಿತರೆ ಯಾರ್ಯಾರು ಹೋಗಬೇಕು ಅಂತೇಳಿ. ನೋಡ್ಬೋದು ಸ್ನೇಹಿತರೆ, ನೀವು ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಹಾಸನ ತರಬೇತಿ ಕೇಂದ್ರದಲ್ಲಿ 24/3/2025ರಿಂದ 29/3/2025 ನಡೆಯುವ ಚಾಲನಾ ವೃತ್ತಿ ಪರೀಕ್ಷೆಗೆ ಹಾಜರಾಗಬೇಕಾದ ಅಭ್ಯರ್ಥಿಗಳ ಪಟ್ಟಿ. ಇದು ಯಾವುದೇ ಪಟ್ಟಿ ಇದು ಹಾಜರಾಗಬೇಕಾದಂದರೆ ನೀವು ಚಾಲನಾ ವೃತ್ತಿ ಪರೀಕ್ಷೆಗೆ ಹೋಗಬೇಕು ಈ ಡೇಟಿಗೆ. ಅಂಥ ಅಭ್ಯರ್ಥಿಗಳ ಈ ಪಟ್ಟಿ ಇದೆ. ನೆಕ್ಸ್ಟ್ ಮುಂದೆ ಕೊಡಲಾಗಿದೆ ಅಂತ ಏನಿದೆಯಲ್ಲ ಆ ಒಂದು ಪಟ್ಟಿ ಇದು ಆಗಿದ ಮೇಲೆ ನೋಡೋಣ ಬನ್ನಿ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ನಿಮ್ಮ ಹೆಸರು ಏನಾರು ಇದ್ದರೆ ನಿಮಗಿನ್ನೂ SMS ಆಲ್ರೆಡಿ ಎಲ್ಲರಿಗೆ ಕಳಿಸಿದ್ದಾರೆ. ಬೈ ಚಾನ್ಸ್ ನಿಮಗೆ SMS ಬಂದಿಲ್ಲ ಅಂದರೆ ನೀವು ಇದರಲ್ಲಿ ನಿಮ್ಮ ಹೆಸರಿತ್ತು ಅಂದರೆ ನೀವು ಮತ್ತೊಂದು ಕರೆಪತ್ರನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮದು ತಿಳಿಸಿದ ದಿನಾಂಕ ಮತ್ತು ಸಮಯಕ್ಕೆ ನೀವು ಹಾಜರಾಗಿ ಚಾಲನಾ ವೃತ್ತಿ ಪರೀಕ್ಷೆ ಕಂಪ್ಲೀಟ್ ಮಾಡ್ಕೋಬೋದು ಸ್ನೇಹಿತರೆ. ನೋಡ್ತಾ ಹೋಗ್ಬೋದು ನೀವು. ನೋಡ್ಕೋಬೋದು ಸ್ನೇಹಿತರೆ, ನೀವು ನೋಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೆ ಏನಾದರೂ ಆ ಡೇಟಲ್ಲಿ ಇತ್ತು ಅಂತಂದರೆ ಅವರಿಗೂ ಕೂಡ ಈ ಒಂದು ಮಾಹಿತಿನ ತಿಳಿಸಿ ಸ್ನೇಹಿತರೆ. ನೋಡ್ತಾ ಹೋಗ್ಬೋದು. ನೋಡಿ ಸ್ನೇಹಿತರೆ, ನೋಡಿ ದಿನಾಂಕ 24ನೇ ತಾರೀಕಿಗೆ ನೋಡಿ 75 ಅಭ್ಯರ್ಥಿಗಳಿಗೆ ಕರೆದಿದ್ದಾರೆ. ಮುಂದುವರೆದು ನೆಕ್ಸ್ಟ್ 25ನೇ ತಾರೀಕಿಗೆ ಕೂಡ ನೀವು ನೋಡ್ಕೊತಾ ಹೋಗ್ಬೋದು.
ಸೊ ನೋಡಿ ದಿನಾಂಕ 25ಕ್ಕೆ 147 ಅಂದರೆ ಅದು 75 ಪ್ಲಸ್ ಸೊ 2ನೇ ದಿನಕ್ಕೆ ಬಂದು 25ನೇ ತಾರೀಕು ಬಂದು 72 ಅಭ್ಯರ್ಥಿಗಳಿದ್ದಾರೆ. ನೋಡ್ಬೋದು ಸ್ನೇಹಿತರೆ. ನಿಮ್ಮದೇನಾದರೂ ಹೆಸರಿದ್ದರೆ ನೀವು ಕರೆಪತ್ರನ ಡೌನ್ಲೋಡ್ ಮಾಡಿಕೊಂಡು ನೀವು ಹೋಗ್ಬೋದು ಸ್ನೇಹಿತರೆ. ನೋಡಿ ನಿಮ್ಮದು ರಿಜಿಸ್ಟ್ರೇಷನ್ ನಂಬರು ಕೂಡ ಇರುತ್ತೆ, ನಿಮ್ಮ ಹೆಸರು ಕೂಡ ಇರುತ್ತೆ, ಡೇಟು ಟೈಮ್ ಇರುತ್ತೆ. ನೀವು ಮತ್ತೆ ಕರೆಪತ್ರನ ಡೌನ್ಲೋಡ್ ಮಾಡಿಕೊಂಡು ಹೋಗ್ಬೋದು ಸ್ನೇಹಿತರೆ. ಸೊ ನೋಡಿ ಈ ಒಂದು ಲಿಸ್ಟ್ ಏನಿದೆ ಇದು ನೀವು ಹೋಗಬೇಕಾದ ಅಭ್ಯರ್ಥಿಗಳ ಲಿಸ್ಟ್ ಇದು. ಸೊ ನೆಕ್ಸ್ಟ್ ಇನ್ನೊಂದು ಲಿಸ್ಟ್ ತೋರಿಸ್ತೀನಿ ನಿಮಗೆ. ಆ ಅಭ್ಯರ್ಥಿಗಳು ಮುಂದೆ ಹಿಂದೆ ಡೇಟ್ ಅನೌನ್ಸ್ ಆಗಿತ್ತು, ಬಟ್ ಕಾರಣಾಂತರಗಳಿಂದ ಅವರಿಗೆ ಮುಂದೂಡಲಾಗಿದೆ. ಅಂದರೆ ಅವರಿಗೆ ನೆಕ್ಸ್ಟ್ ಮತ್ತೆ ಡೇಟ್ ಅನೌನ್ಸ್ ಮಾಡ್ತಾರೆ. ಸೊ ಡೇಟನ್ನು ಅನೌನ್ಸ್ ಮಾಡೋ ಗಂಟ ನೀವು ವೇಟ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಲಿಸ್ಟಲ್ಲಿ ಇರೋ ಅಭ್ಯರ್ಥಿಗಳೆಲ್ಲ ನೀವು ಚಾಲನವರ್ತಿ ಪರೀಕ್ಷೆಗೆ ಹೋಗ್ಬೋದು ಸ್ನೇಹಿತರೆ. ನಿಮಗೇನಾದರೂ ಸರಿ ಕಾಣಲಿಲ್ಲ ಅಂದರೆ ಸ್ವಲ್ಪ ಸ್ಕಿಪ್ ಮಾಡಿಕೊಂಡು ಜೂಮ್ ಮಾಡಿಕೊಂಡು ಕೂಡ ನೀವು ನೋಡ್ಕೋಬೋದು ಸ್ನೇಹಿತರೆ. ಸೊ ನೋಡ್ಬೋದು ಸ್ನೇಹಿತರೆ. ಟೋಟಲ್ ಆಗಿ 441 ಅಭ್ಯರ್ಥಿಗಳಿಗೆ ಒಂದು ಹೊಸ ಲಿಸ್ಟನ್ನು ಪರಿಷ್ಕೃತ ಎಡಿಟ್ ಮಾಡಿ ಹೊಸ ಲಿಸ್ಟನ್ನು ಬಿಟ್ಟಿದ್ದಾರೆ. ಸೊ ಈ ಒಂದು ಲಿಸ್ಟಲ್ಲಿ ಯಾರ್ಯಾರ ಹೆಸರು ಇರುತ್ತೋ ಸೊ ಆ ಡೇಟಿಗೆ ನೀವು ಹೋಗ್ಬೋದು. ಈಗ ನಾವು ನೆಕ್ಸ್ಟ್ ಆಲ್ರೆಡಿ ಮುಂಚೆ ಏನು ಡೇಟ್ ಅನೌನ್ಸ್ ಆಗಿತ್ತು, ಆ ಡೇಟ್ ಅನೌನ್ಸ್ ಆಗಿದ್ದ ಅಭ್ಯರ್ಥಿಗಳು ಮತ್ತೊಂದು ಲಿಸ್ಟ್ ಕೊಟ್ಟಿದ್ದಾರೆ. ಆ ಲಿಸ್ಟಲ್ಲಿ ನಿಮ್ದು ಏನಾದರೂ ಹೆಸರಿದ್ದರೆ ನಿಮ್ಗೆ ಮತ್ತೆ ನೆಕ್ಸ್ಟ್ ಮುಂದಿನ ಸಲ ಕರೀತಾರೆ ಅಂಥೇಳಿ ಅವರು ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ಆ ಒಂದು ಲಿಸ್ಟ್ ಕೂಡ ನಾವು ನೋಡ್ಕೊಂಡು ಬರೋಣ ಬನ್ನಿ. ಸೊ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಕಾಣಿಸ್ತಾ ಇದೆ ನೋಡಿ ಇಲ್ಲಿ. ನೋಡಿ ದಿನಾಂಕ 24/3/2025ರಿಂದ 29/3/2025 ಪ್ರಾದೇಶಿಕ ತರಬೇತಿ ಕೇಂದ್ರ ಹಾಸನದಲ್ಲಿ ನಿಗದಿಪಡಿಸಲಾಗಿದ್ದ ಪಟ್ಟಿಯಲ್ಲಿರುವ ಆಲ್ರೆಡಿ ನಿಮ್ಮ ಹೆಸರು ಆ ಪಟ್ಟಿಯಲ್ಲಿರುವ ಅಭ್ಯರ್ಥಿಗಳಿಗೆ ಚಾಲನಾ ವೃತ್ತಿ ಪರೀಕ್ಷೆಯನ್ನು ಮುಂದೂಡಲಾಗಿದೆ. ಮುಂದಿನ ದಿನಾಂಕವನ್ನು ಪ್ರಕಟಿಸಲಾಗುವುದು. ಅಂದರೆ ನಿಮ್ಮದು ಆಲ್ರೆಡಿ ಮುಂಚೆ ಹೆಸರಿತ್ತು, ಕಾರಣಾಂತರದಿಂದ ಮುಂದೂಡಲಾಗಿದೆ. ಮತ್ತು ನೆಕ್ಸ್ಟ್ ನಿಮಗೆ ಮುಂದಿನ ಡೇಟು ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಆ ಒಂದು ಡೇಟಲ್ಲಿ ಸೊ ಯಾವ್ಯಾವ ಅಭ್ಯರ್ಥಿಗಳಿದ್ದಾರೆ ಈ ಒಂದು ಪಟ್ಟಿಯಲ್ಲಿ ಅಂಥೇಳಿ ನಾವು ನೋಡ್ಕೊಳ್ಳೋಣ. ಸೊ ನೋಡ್ಬೋದು ಸ್ನೇಹಿತರೆ, ಹಾಸನ ತರಬೇತಿ ಕೇಂದ್ರದಲ್ಲಿ 24/3/2025ರಿಂದ 29/3/2025 ನಡೆಯಬೇಕಿದ್ದ ಈ ಕೆಳಕಂಡ ಅಭ್ಯರ್ಥಿಗಳ ಚಾಲನಾ ವೃತ್ತಿ ಪರೀಕ್ಷೆಗಳನ್ನು ಕಾರಣಾಂತರಗಳಿಂದ ಮುಂದೂಡಲಾಗಿದೆ. ಸೊ ಈ ಲಿಸ್ಟಲ್ಲಿ ನಿಮ್ದು ಏನಾರು ಹೆಸರಿದ್ದರೆ ನಿಮ್ಗೆ ನೆಕ್ಸ್ಟ್ SMS ಬರುತ್ತೆ, ಮತ್ತು ಇದೇ ಥರ ಒಂದು ಪಟ್ಟಿ ಬಿಡ್ತಾರೆ. ಸೊ ಅಲ್ಲಿವರೆಗೂ ನೀವು ವೇಟ್ ಮಾಡಬೇಕಾಗುತ್ತೆ. ಸೊ ಇದಕ್ಕಿಂತ ಹಿಂದೆ ಏನು ಚಾಲನಾ ವೃತ್ತಿ ಪರೀಕ್ಷೆ ನಡೀಲಿಲ್ಲ, ಸೆನ್ಸರ್ ಪ್ರಾಬ್ಲಮ್ ಆಗಿ, ಸೊ ಅವ್ರ ಜೊತೆಗೆಲ್ಲ ಮತ್ತು ಹೊಸ ಲಿಸ್ಟ್ ನಿಮಗೆ ಅವ್ರ ಜೊತೆಗೆ ಬಿಡ್ತಾರೆ ಸ್ನೇಹಿತರೆ. ಸೊ ಅದು ಮುಂದಿನ ದಿನಗಳಲ್ಲಿ ನೋಡೋಣ ನಾವು. ಸೊ ನೋಡಿ ಯಾವ ಅಭ್ಯರ್ಥಿಗಳು ಮುಂದೂಡಲಾಗಿದೆ ಅಂಥೇಳಿ. ನೋಡ್ಬೋದು ನೀವಿಲ್ಲಿ 24ನೇ ತಾರೀಕಿಗೆ 50 ಅಭ್ಯರ್ಥಿಗಳನ್ನು ಮುಂದೂಡಲಾಗಿದೆ. ಸೊ ನೋಡ್ಬೋದು 24ನೇ ತಾರೀಕಿಗೆ 50 ಅಭ್ಯರ್ಥಿಗಳಿಗೆ ಮುಂದೂಡಲಾಗಿದೆ. ಸೊ ನೆಕ್ಸ್ಟ್
ನೋಡಿ 25ನೇ ತಾರೀಕಿಗೆ 53 ಅಭ್ಯರ್ಥಿಗಳಿಗೆ ಮುಂದೂಡಲಾಗಿದೆ. 23ನೇ ತಾರೀಕಿಗೆ 53 ಅಭ್ಯರ್ಥಿಗಳಿಗೆ ಮುಂದೂಡಲಾಗಿದೆ. ಸೊ ಈಗ ನೋಡಿ ಸ್ನೇಹಿತರೆ, ನೋಡ್ತಾ ಹೋಗಿ. ನಿಮ್ದು ಏನಾರು ಇದರಲ್ಲಿ ಹೆಸರಿತ್ತು ಅಂತಂದರೆ ನಿಮಗೆ ನೆಕ್ಸ್ಟ್ ಮತ್ತೆ SMS ಬರುತ್ತೆ. ಸೊ ಇಲ್ಲಿ ಬರೀ ಏನು ಮಾಡ್ಯಾರ, ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್ ಕೊಟ್ಟಾರೆ, ನಿಮ್ಮ ಹೆಸರು ಕೊಟ್ಟಾರೆ, ಸೊ ಡೇಟ್ ಕೊಟ್ಟಾರೆ ಅಂದರೆ ಆ ಡೇಟಿಗೆ ನಿಮ್ಮದು ಅನೌನ್ಸ್ ಆಗಿತ್ತು ಮುಂಚೆ, ಬಟ್ ಇವಾಗ ಮುಂದೂಡಲಾಗಿದೆ ಅಂತೇಳಿ. ಅದ್ರಲ್ಲಿ ಮುಂದೆ ಅವ್ರಿಗೆ ಟೈಮ್ ಗೇಮ್ ಏನೂ ಕೊಟ್ಟಿಲ್ಲ, ಯಾಕಂದರೆ ಅವ್ರು ಬರೋಂಗಿಲ್ಲಲ್ಲ, ಅದಕ್ಕೋಸ್ಕರ. ಸೊ ನೋಡ್ತಾ ಹೋಗ್ಬೋದು. ಈ ಮಾಹಿತಿನ ನಿಮ್ಮ ಸ್ನೇಹಿತರು ಯಾರಾದರೂ ಪಾಪ ಅವ್ರು ನೋಡಲಿಲ್ಲ ಅಂತ ಮುಂಚೆ ಏನಾದರೂ ಕರೆಪತ್ರ ಡೌನ್ಲೋಡ್ ಮಾಡಿಕೊಂಡು ಆ ಡೇಟಲ್ಲಿ ನಾನು ಹೋಗಬೇಕಾಗಿದೆ ಅಂತೇಳಿ ಹೋಗೋಕ್ಕೆ ಟ್ರೈನು ಬಸ್ಸು ಏನಾದರೂ ಬುಕ್ ಮಾಡಿಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದ್ಕಿಂತಲೂ ಈ ಒಂದು ಮಾಹಿತಿನ ನೋಡಿದರೆ ನೀವು ತಕ್ಷಣ ನಿಮ್ಮ ಸ್ನೇಹಿತರಿಗೆ ಕೂಡ ತಿಳಿಸಿದರೆ ಅವರು ಕೂಡ ಅವರ ಉಳಿದ ಕೆಲಸ ಕಾರ್ಯಗಳಾದರೂ ಮುಗಿಸ್ಕೊಳ್ಳಿ ಅನ್ನೋಕ್ಕೋಸ್ಕರ, ಅಥವಾ ಇನ್ನೂ ಚಾಲನಾ ತರಬೇತಿ ಏನಾದರೂ ಪಡಿಬೇಕಾಗಿದ್ದರೆ ನಿಮ್ಮದು ಹತ್ತಿರದ ಚಾಲನಾ ತರಬೇತಿ ಕೇಂದ್ರಗಳಿಗೆ ಹೋಗಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಅಂತ ಹೇಳುತ್ತಾ ನೋಡ್ಕೋಬೋದು ಸ್ನೇಹಿತರೆ. ನಿಮ್ಮ ಹೆಸರು ಏನಾರು ಇದೆಯಾ ಅಂತ ಹೇಳಿದ್ರಲ್ಲಿ. ಸೊ ನೋಡಿ, ಟೋಟಲಾಗಿ 309 ಅಭ್ಯರ್ಥಿಗಳ ಒಂದು ಮುಂದೂಡಲಾದ ಲಿಸ್ಟು ಕೂಡ ಇಲ್ಲಿ ಇದೆ ಸ್ನೇಹಿತರೆ. ಸೊ ನೋಡ್ಬೋದು ನೀವು ಇಲ್ಲಿ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ಈ ಮಾಹಿತಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಜೊತೆಗೆ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಅಂತ ಹೇಳುತ್ತಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಾದರೂ ಇದ್ದರೆ ಖಂಡಿತವಾಗ್ಲೂ ನೀವು ಕಮೆಂಟಲ್ಲಿ ಕೇಳಬಹುದು ಅಂತ ಹೇಳುತ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.